ಇವತ್ತು ನಮ್ಮನ್ನು ಅದರ ದೃಷ್ಟಿಯಿಂದ ನೋಡೋದ್ರಲ್ಲಿ ಏನು ಅರ್ಥದ ಅನ್ನುವಂಥ ಒಂದು ಮೂಲಭೂತ ಪ್ರಶ್ನೆ ಬರ್ತದೆ. ಇದು ಇತಿಹಾಸ ಆಗಿದಾವೆ, ಇತಿಹಾಸ ಗರ್ಭದಲ್ಲಿ ಎಷ್ಟೋ ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳು ನೆನಪಿಸ್ಕೊಂಡು ಇವತ್ತು ನೋಡ್ರಿ, ಇಂಗ್ಲೆಂಡ್ ಮತ್ತು ಅಂದರೆ ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್ ನನಗೆ 200 ವರ್ಷಗಳವರೆಗೆ ಯುದ್ಧ ಆಗಿದ್ದಾವೆ. ಅವೆಲ್ಲ ನೆನಪಿಟ್ಕೊಂಡು ಇವತ್ತು ಮತ್ತೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇದೆನಾ? ಅವರು ಇವತ್ತು ತಮ್ಮ ಆ ವೈರತ್ವವನ್ನು ಮರೆತು ಇವತ್ತು ಗೆಳೆತನ ಮಾಡ್ಕೊಂಡು ತಂದು ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಈಗಾಗಲೇ ಅವರು ನಮ್ಮ ಜನ ಆಗಿ ಹೋಗಿಬಿಟ್ಟಿದ್ದಾರೆ. ಈಗ ನಮ್ಮ ಜೋಡಿ ಹೊಂದಾಣಿಕೆ ಆಗಿ ಹೋಗಿದ್ದಾರೆ, ನಮ್ಮ ಜೋಡಿ ಬದುಕ್ತಾ ಇದ್ದಾರೆ ಅವರು. ಅದಕ್ಕಾಗಿ ಅವ್ರ ಜೊತೆ ನಾವು ಇವತ್ತು ಪ್ರೀತಿ ವಿಶ್ವಾಸನಿದ್ರೆ ಮುಗಿದ್ಬಿಡ್ತದೆ. ಈಗ ಒಂದು ಮಸ್ಜಿದನ್ನು ಕೆಡಿ ದೇವಾಲಯ ಕಟ್ಟಿದ್ರೆ ಅಥವಾ ಮತ್ತೇನೋ ಮಾಡಿದ್ರೆ ನಮ್ಮ ನಡುವೆ ಸಂಬಂಧಗಳು ಮತ್ತೆ ಅದೇ ರೀತಿ ಬೆಳಿತಾವೆ, ಅಭಿವೃದ್ಧಿಗೆ ಆಧಾರ ಆಗ್ಬೋದು. ಇದೆಲ್ಲ ಅನ್ನೋ ಸಹಿತ ನಿಂತು ವಿಚಾರ ಮಾಡಬೇಕಾಗಿದೆ. ಹೌದು, ನಮ್ಮ ಇತಿಹಾಸ ಬಗ್ಗೆ ಹೆಮ್ಮೆ ಅದ, ನಮ್ಮ ಇತಿಹಾಸ ಬಗ್ಗೆ ತಿಳ್ಕೊಬೇಕು ಅನ್ನೋದು ಆಸಕ್ತಿ ಅದ, ಒಪ್ಪೋಣ ಮಾತನ್ನು. ಆದ್ರೆ ನಾವು ಅನಗತ್ಯವಾಗಿ ಇಂಥ ವಿವಾದಾತ್ಮಕ ವಿಷಯಗಳ ಬಗ್ಗೆ ಹಿಂದೆ ಇವತ್ತು ನಾವು ಕರ್ನಾಟಕದ ಬಗ್ಗೆ ಹೇಳೋಣ. ಇವತ್ತು ಮುಂಬೈ ತನಕ ಕರ್ಕೊಳ್ತೀವಿ, ಇದು ಅಲ್ಲಿ ಕನ್ನಡಿಗರಿದ್ದರಲ್ಲೇ ಅಂತ ತಿಳ್ಕೊಂಡು ನಮಗೆ ಕರ್ನಾಟಕದ ಬರಲಿಕ್ಕೆ ಸಾಧ್ಯತೆ ಉಂಟು. ಅದು ಅಷ್ಟೇ ಆಗಿರಿ, ರಾಷ್ಟ್ರಕೂಟರ ಕಾಲದಲ್ಲೇ ನಾವು ನೇಪಾಳದವರೆಗೆ ನಮ್ಮ ರಾಷ್ಟ್ರಕೂಟರ ರಾಜ್ಯದ್ದು ಕನ್ನಡಿಗರವ್ರು ರಾಷ್ಟ್ರಕೂಟದ ಅರಸರು, ಅದೆಲ್ಲ ನಮಗೆ ಬರಲಿ ಅಂತಂದ್ರೆ ಬರ್ಲಿಕ್ಕೆ ಸಾಧ್ಯತೆಯೇನು? ಇವತ್ತು ನಾವು ನೇಪಾಳದ ಗುಡಿಯಲ್ಲಿ ಪಶುಪತಾನ ದೇವಾಲಯದಲ್ಲೇ ಇರುತ್ತಿರೋದ ಏನಪ್ಪ ಅಂದ್ರೆ ಪೂಜಾರಿಗಳು ಕರ್ನಾಟಕ ಮುಂದುವರೆದಾರೆ ಇವತ್ತಿಗೂ ಸಹಿತ. ಆ ದೇವಾಲಯ ನಮಗೆ ಬೇಕು ಅಂತ ಹೇಳಿಕ್ಕೆ ಆಗ್ತದನ? ಅದನ್ನು ಹೇಳೋ ಉದ್ದೇಶ ಏನಪ್ಪ ಇವತ್ತು, ಅಥವಾ ನಮ್ಮ ವಿಚಾರಧಾರೆ ಹೇಳೋ ಉದ್ದೇಶ ಏನಪ್ಪ ಅಂದರೆ, ಇವು ಅನಗತ್ಯ ನಮ್ಮಲ್ಲಿ ಕನ್ನಡದ ಗಾದಿ ಮಾತೈತಿ, ಗೋಡಿ ತೊಳೆದಂಗೆ ರಾಡಿ ಅಂತ. ಅದಕ್ಕೆ ಈ ಗೋಡಿ ತೊಳೆಗಿಂತಲೂ ಇದ್ದ ಗೋಡಿಯನ್ನು ರಿಪೇರಿ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಮುಂದೆ ಹೋಗುವಂಥದ್ದು ಭಾಳ ಮುಖ್ಯದ ಇಲ್ಲ. ಸುಮ್ಮನೆ ಒಂದು ಯಾವುದೋ ವಿಷಯ ತೆಗೆದುಕೊಳ್ಳೋದು ಇಲೆಕ್ಷನ್ ಸಲುವಾಗಿ, ಗೆಲ್ಲುವ ಸಲುವಾಗಿ, ಗೆಲ್ಲೋದಕ್ಕೆ ಏನೇನೋ ಮಾರ್ಗಗಳಿದ್ರೆ ಇದ್ರ ಪರಿಣಾಮ ದೀರ್ಘವಾಗಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಅಪಾಯಗಳನ್ನು ತಂದುಕೊಡ್ಬೋದು ಅನ್ನೋದನ್ನು ನಾವೆಲ್ಲಿ ಭಾಳ ನೆನಪಿಡ್ಬೇಕಾಯ್ತು. ಇವತ್ತು ನಾವು ತಪ್ಪು ಮಾಡೋರು. ಯಾಕಂದ್ರೆ ನಾವು ತಿಳಿದು ತಪ್ಪು ಮಾಡೋದು, ಇಲೆಕ್ಷನ್ ಓಟ್ಗಾಗಿ ತಪ್ಪು ಮಾಡೋದು, ಇದು ಅಪರಾಧಿಯ ಘಟನೆ. ಯಾಕಂದರೆ ಅಧಿಕಾರಕ್ಕಿದ್ದಾರೆ ಹೇಳೋ ಅವಶ್ಯಕತೆ ಇಲ್ಲ. ಅಧಿಕಾರಕ್ಕಾಗಿ ನಾವು ನಮ್ಮ ಅಭಿವೃದ್ಧಿ ಮಾಡೋ ವಿಚಾರ ಹೇಳಬೇಕು ವಿನಃ, ನಮ್ಮ ಬಡತನಕ್ಕೆ ಏನು ಪರಿಹಾರ ಹೇಳಬೇಕು ವಿನಃ, ನಿರುದ್ಯೋಗಿಗೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನು ಚಿಂತಿಸ್ಬೇಕು ವಿನಃ, ಇದೆಲ್ಲ ಬಿಟ್ಕೊಟ್ಟು ನಾವು ಏನೇನೋ ಮಾಡ್ತಾ ಹೊರಟ್ರೆ ಇಂಥ ಘಟನೆಗಳು ಮಾಡ್ತಾ ಹೋದ್ರಂತೆ ಇನ್ನೂ ದೇಶ ಒಡೆಯೋದ್ರಲ್ಲಿ ಎರಡು ಮಾತೇ ಇಲ್ಲ. ಈಗ ಇಂಥ ಒಂದು ನಾವು ಏನಂತೀವಿ ಅದಕ್ಕೆ, ಧರ್ಮಾಧಿಕಾರಿಗಳಿಂದ ಧರ್ಮಾಂಧರಿಂದ ದೇಶ ಒಡೆದು 2 ಹೋಗಿ 3 ಆಗ್ಯದ. ಇದು ನಿಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಒಂದು ಕಡೆ ಪಾಕಿಸ್ತಾನ ಹೊರದೋಗಿ ಬಿದ್ದದ, ಈ ಕಡೆ ಒಂದು ಪೂರ್ವ ಪಾಕಿಸ್ತಾನ, ಇವತ್ತು ನಾವು ಬಾಂಗ್ಲಾ ಅಂತೀವಿ, 2 ನಮ್ಮ ಬದಿಗೆ ಇದ್ದಾವೆ ಇವತ್ತು. ಅದಕ್ಕೆ ಈ ಧರ್ಮಾಧಾರಿತವಾದಂಥ ಯುದ್ಧಗಳನ್ನು ಬಿಡೋದು ಭಾಳ ಯೋಗ್ಯ. ಈ ಧರ್ಮ ಇಲ್ಲದೆ ಇದ್ದರೆ ಇವತ್ತು ಭಾರತ